ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಡ್ರಾನ್ ಬಾಕ್ಸ್. ಇವತ್ತು ನಾನು ನನ್ನ ಲೈಫಿನ ಮೋಸ್ಟ್ ಎಲೈಟೆಡ್ ಮತ್ತೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಅನ್ನು ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಇದ್ದೇನೆ. ನಾನೊಂದು ಕ್ಲಿಪ್ ಮಾಡ್ತೇನೆ, ಸೊ ಅದನ್ನು ನೋಡ್ಕೊಂಡು ಬನ್ನಿ. ಆ ನಂತರ ಡಿಸ್ಕಸ್ ಮಾಡೋಣ ಸ್ಟೋರಿ ಬಗ್ಗೆ. ಹಾಯ್, ಇವತ್ತು ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕಂತ ಇದ್ದೇನೆ. ಯೂರಿನ್ ಟೆಸ್ಟ್ ನೋಡಬೇಕಂತ ರಿಸಲ್ಟ್ ಬರ್ತದೆ ಅಂತ. ತುಂಬ ಎಕ್ಸೈಟ್ಮೆಂಟ್ ಕೂಡ ಇದೆ, ಹಾಗೆ ತುಂಬ ನರ್ವಸ್ನೆಸ್ ಕೂಡ ಇದೆ. ಓಪನ್ ಮಾಡ್ತೇನೆ. ಡಬಲ್ ಲೈನ್ ಬಂದಿದೆ, ಸೊ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಪಾಸಿಟಿವ್ 2 ಲೈನ್ಸ್. ಇಫ್ ಇಟ್ ಈಸ್ ಅ ಫೇಂಟ್ ಲೈನ್ ಆಲ್ಸೋ ಪ್ರೆಗ್ನೆಂಟ್ ಅಂತ ಫೇಂಟ್ ಲೈನ್ ಬಂದರೂ ಕೂಡ ಟಿಯಲ್ಲಿ ಇದು ನೆಗೆಟಿವ್, ಇನ್ವ್ಯಾಲಿಡ್. ಸೊ ಹಿಯರ್ ಕಂಪ್ಲೀಟ್ ಆಗಿ 2 ಲೈನ್ಸ್ ಬಂದಿದೆ. ಓಕೆ, ನೀವು ಆ ಕ್ಲಿಪ್ ಅನ್ನು ನೋಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಳ್ತೇನೆ. ಎಸ್, ಐ ಆಮ್ ಪ್ರೆಗ್ನೆಂಟ್, ವಿ ಆರ್ ಪ್ರೆಗ್ನೆಂಟ್. ನನ್ನ ಸ್ಟೋರಿ ಅಂತ ಹೇಳಿದ್ರೆ, ನಾವು ಮದುವೆ ಆದದ್ದು 2019 ಡಿಸೆಂಬರಲ್ಲಿ. ನೆಕ್ಸ್ಟ್ 2020 ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು, ಕೋವಿಡ್. ಆನಂತರ ನಮ್ಮ ಮೈಂಡಲ್ಲಿ ಒಂದು ಇತ್ತು ಅಂತ ಹೇಳಿದ್ರೆ, ನಾವು ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು, ಅಂದರೆ ನಾವು ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು. ಹಾಗೇನೆ ನಮಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು, ಸ್ಟೇಬಲ್ ಆದ ಅಂತ ಅಂದ್ಕೊಂಡಿದ್ವಿ. ಹಾಗೇನೆ ಬೇಬಿ ಪ್ಲಾನಿಂಗ್ ಟೈಮ್ ಬಂದೇ ಬಿಡ್ತು. 2024 ಜಾನಿಂದ ನಾವು ಬೇಬಿ ಪ್ಲಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ, ನಾವು ಬೇಬಿ ಪ್ಲಾನ್ ಮಾಡುವ ಮೊದಲು ಒಮ್ಮೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡುವ, ಎಲ್ಲ ಚೆಕಪ್ ಮಾಡಿ ಬಿಡುವ ಅಂತ ಹೋದ್ವಿ. ಆಗ ಮೇಲ್ಸಿಗಾದ್ರೆ ಸ್ಪರ್ಮ್ ಅನಾಲಿಸಿಸ್, ಫೀಮೇಲ್ಸಿಗಾದ್ರೆ ಮೇನ್ AMH ಟೆಸ್ಟ್, ಅದು ಆಂಟಿ ಮುಲೇರಿಯನ್ ಹಾರ್ಮೋನ್. ಅದರಲ್ಲಿ ಓವರಿಯನ್ ರಿಸರ್ವ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಮತ್ತು FH LH CBC ಕೌಂಟ್, ಹಾಗೆ ತುಂಬ ಬ್ಲಡ್ ಟೆಸ್ಟ್ ಎಲ್ಲ ಇರ್ತದೆ. ಸೊ ಅದೆಲ್ಲ ಮಾಡಿದ್ವಿ, ಅದೆಲ್ಲ ನಾರ್ಮಲ್ ಇತ್ತು. ಆದ್ರೆ ಒಂದು ಏನಂತ ಹೇಳಿದ್ರೆ, ನನಗೆ PCOD ಇತ್ತು ಒಂದು 2 ಇಯರ್ಸ್ ಇಂದ. ಸೊ ಅದು ನನಗೆ ಗೊತ್ತಿತ್ತು. PCOD ಅಂದ್ರೆ ಅದು ಇಮಿಡಿಯೇಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಅದನ್ನು ಬ್ಯಾಲೆನ್ಸ್ ಆಗಿ ತಕೊಂಡು ಹೋಗ್ಬೋದು. ನಮ್ಮ ಡಯಟ್ರಿ ಚೇಂಜ್, ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡಬೇಕು, ಅಂದ್ರೆ ಎಕ್ಸಸೈಸ್ ಹಾಗೆಲ್ಲ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರಲ್ಲ. ಸೊ ನಾವು ಚೆಕಪ್ಪಿಗೆ ಹೋಗುವ ಟೈಮಲ್ಲಿ ಡಾಕ್ಟರ್ ಹೇಳಿದ್ರು, PCODಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ ಅಂತ ತಗೊಳ್ಬೇಕು 3 months. ಆ ನಂತರ ಪೀರಿಯಡ್ ಅಂದ್ರೆ ರೆಗ್ಯುಲರೈಸ್ ಆಗುತ್ತೆ, ನಾರ್ಮಲ್ ಆಗುತ್ತೆ ಅಂತ. ಆದ್ರೆ ನಂಗೆ ಅದು ಯೂಸ್ಲೆಸ್ ಅಂತ ಅನ್ಸಿತ್ತು. ನಾನು ಇದ್ರ ಮೊದಲು ಕೂಡ ತಗೊಂಡಿದ್ದೆ ಆ ಟ್ಯಾಬ್ಲೆಟ್ಸ್ ಅನ್ನು, ಆದ್ರೆ ಏನು ಯೂಸ್ ಇಲ್ಲ. ಅದು ನಿಮ್ಮ ಕಂಡೀಷನ್ ಅನ್ನು ಇನ್ನು ಕೂಡ ವರ್ಸ್ ಮಾಡ್ತದೆ, ಆದ್ರೆ ಕಂಪ್ಲೀಟ್ ಆಗಿ ಕ್ಯೂರ್ ಇಲ್ಲ. ಆದ್ರೆ ನಾನು ಜಸ್ಟ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಎಲ್ಲ ನೋಡ್ತಾ ಇರ್ತೇನಲ್ಲ, ಜಸ್ಟ್ ಸ್ಕ್ರಾಲ್ ಡೌನ್ ಮಾಡ್ತಿದ್ದೆ. ಆಗ ನನಗೆ ಯೋಗಿನಿ ಸೃಷ್ಟಿ ಅಂತ ಒಂದು ಯೋಗ ಕ್ಲಾಸಸ್, ಸೊ ಅವರ ಹೆಸರು ಸೃಷ್ಟಿ ಅಂತ, ಅದನ್ನು ನೋಡಿದೆ. ತುಂಬಾ ಮಂದಿಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗೆಲ್ಲ ನೋಡುವಾಗ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದಂತ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕ್ಲಾಸಸ್ ಅನ್ನು ಎನ್ರೋಲ್ ಆದೆ. ಹಾಗೆ ನಾನು ಯೋಗ ಕ್ಲಾಸ್ ಮಾರ್ನಿಂಗ್ ಟೈಮಲ್ಲಿ ಮಾಡ್ತಿದ್ದೆ. ಅಂದರೆ 5:30ಗೆ ಎದ್ದು ಫ್ರೆಶನ್ ಅಪ್ ಆಗಿಬಿಟ್ಟು, ಆನಂತರ ಒಂದು 6 o'clock ಇಂದ 7, ಅಂದರೆ ಅದು 1 hour ಕ್ಲಾಸ್, ಅದನ್ನು ಮಾಡ್ತಿದ್ದೆ ಕಂಟಿನ್ಯೂಸ್ ಆಗಿ. ಮತ್ತು ಡಯಟ್ರಿ ಚೇಂಜಸ್ ಕೂಡ, ಅವರದ್ದು ಡಯಟ್ ಪ್ಲಾನ್ಸ್ ಕೂಡ ಇರ್ತದೆ, ಸೊ ಅದಕ್ಕೆ ಕೂಡ ಎನ್ರೋಲ್ ಆಗಿಬಿಟ್ಟು ಅವರು ನಮಗೆ ಎಂಥ ಫುಡ್ ಹ್ಯಾಬಿಟ್ಸ್, ಏನು ಚೇಂಜಸ್ ಮಾಡಬೇಕು ಅದೆಲ್ಲ ಹೇಳ್ತಾರೆ. ಸೊ ಅದನ್ನೆಲ್ಲ ನಾನು ಫಾಲೋ ಮಾಡ್ತಿದ್ದೆ 3 monthsಗೆ. ಆ ನಂತರ ನನಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಿತ್ತು.
ನಾವು ಕೂಡ ಸೇಮ್ ಟೈಮಲ್ಲಿ ಟ್ರೈ ಮಾಡ್ತಿದ್ವಿ. ಆಲ್ಮೋಸ್ಟ್ ಲೈಕ್ 6 to 7 months ಟ್ರೈ ಮಾಡಿದ್ವಿ. ಆದರೂ ಕೂಡ ನಮಗೆ ನೆಗೆಟಿವ್ ರಿಸಲ್ಟ್ ಸಿಕ್ತಿತ್ತು. ಸೊ ಈ ಟೈಮಲ್ಲಿ ನನಗೆ ತುಂಬ ಇರಿಟೇಟ್ ಆಗಿತ್ತು. ಅಂದರೆ ಈಗ ಸೊಸೈಟಿ ಕೂಡ ಹೊರಗಡೆ ಮಾತಾಡ್ತಿರ್ತಾರಲ್ಲ, ಅಂದರೆ ಇಷ್ಟು ವರ್ಷ ಆಯಿತು ಮಕ್ಕಳಿಲ್ಲ, ಆದರೆ ನಾವು ಪ್ಲ್ಯಾನ್ ಮಾಡಿದ್ರೆ ಯಾರಿಗೂ ಗೊತ್ತಿರಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಮಾತ್ರ ಗೊತ್ತಿರೋದು. ಆದರೂ ಕೂಡ ನನಗೆ ಹೆದರಿಕೆ ಆಗ್ತಿತ್ತು. ಹೀಗೆ 30 years ಎಬವ್ ಇದ್ದರೆ ಕನ್ಸೀವ್ ಆಗಲಿಕ್ಕೆ ತುಂಬ ಕಷ್ಟ, ಹಾಗೆ ಹೀಗೆ ಅಂತ ಒಂದು ನನ್ನ ಮೈಂಡಲ್ಲಿ ಒಂದು ಸ್ಟ್ರೆಸ್ ಇತ್ತು. ಆದರೆ ಕೂಡ ಓಕೆ, ನಾನು ನನ್ನ ಬಾಡಿಯನ್ನು ಬಿಲೀವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ ನಂತರ ಕಂಟಿನ್ಯೂಸ್ ಆಗಿ ಯೋಗ, ಡಯಟ್ ಹಾಗೆಲ್ಲ ಮಾಡ್ತಿದ್ದೆ. ಅಕ್ಟೋಬರಲ್ಲಿ ಕೂಡ ನಾವು ಟ್ರೈ ಮಾಡಿದ್ವಿ, ಆದರೆ ಕೂಡ ನನಗೆ ಸೇಮ್ ಟೈಮಲ್ಲಿ ಪೀರಿಯಡ್ಸ್ ಆಯಿತು. ಆನಂತರ ನನಗೆ ನಾನು ಹೋಪನ್ನು ಬಿಟ್ಟಿದ್ದೆ. ಅಂದರೆ ನಾವು ಯಾವಾದರೂ ಟ್ರೀಟ್ಮೆಂಟಿಗೆ ಹೋಗಬೇಕಾಗ್ತದೆ, ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ, ಓವ್ಯುಲೇಷನ್ ಇಂಡಕ್ಷನ್ ಅಥವಾ ಏನಾದರೂ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಹೋಗಬೇಕಾಗ್ತದೆ ಅಂತ ಅಂದ್ಕೊಂಡಿದ್ದೆ. ಸೊ ಏನಂತ ಹೇಳಿದರೆ ಡಾಕ್ಟರ್ ಹೇಳಿದರು, ನೀವು ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆಲ್ಮೋಸ್ಟ್ 1 year ತಗೊಳ್ತದೆ. ಇಫ್ 1 year ತನಕ ಕನ್ಸೀವ್ ಆಗಲಿಕ್ಕೆ ಆಗದಿದ್ದರೆ ಆ ನಂತರ ಮಾತ್ರ ಅವರು ನೆಕ್ಸ್ಟ್ ಸ್ಟೆಪ್ ಅಂದರೆ ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ದರೆ ನಿಮಗೆ ಹೇಳ್ತಾರೆ. ಅಷ್ಟರವರೆಗೆ ಅವರು ಎಂತ ಕೂಡ ಹೇಳಲ್ಲ ಟ್ರೀಟ್ಮೆಂಟ್. ನವೆಂಬರ್ ಆಗುವಾಗ ನಾವು ಅಂದ್ಕೊಂಡ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್, ಓಕೆ ಲಾಸ್ಟ್ ಈ ಮಂತಲ್ಲಿ ನೋಡುವ, ಆ ನಂತರ ಆಗದಿದ್ದರೆ ನಾವು ಡಾಕ್ಟರನ್ನು ಕನ್ಸಲ್ಟ್ ಮಾಡುವ, ನೆಕ್ಸ್ಟ್ ಏನಂತ ನೋಡುವ ಅಂತ ಟ್ರೀಟ್ಮೆಂಟ್. ಸೊ ಆಲ್ಮೋಸ್ಟ್ ನಾವು 6 to 7 months ಟ್ರೈ ಮಾಡಿದರೂ ಕೂಡ ನೆಗೆಟಿವ್ ರಿಸಲ್ಟ್ ಬರ್ತಿತ್ತು. ಹಾಗೆ ನವೆಂಬರ್ ಮಂತಲ್ಲಿ ಕೂಡ ಓವ್ಯುಲೇಷನ್ ಡೇಸಲ್ಲಿ ನಾವು ಟ್ರೈ ಮಾಡಿಬಿಟ್ಟು ನೋಡಿದ್ವಿ. ಏನಂತ ಹೇಳಿದರೆ ಆ ಮಂತಲ್ಲಿ ಕೂಡ ಒಂದು ನನ್ನ ಪೀರಿಯಡ್ಸ್ ಡೇಟ್ 25th. ಸೊ ನನಗೆ 26, 27 ಆದರೂ ಕೂಡ ಪೀರಿಯಡ್ಸ್ ಆಗಿರಲಿಲ್ಲ. ಆನಂತರ ನಾನು ಏನು ಮಾಡಿದೆ ಅಂತ ಹೇಳಿದರೆ ಪ್ರೆಗ್ನೆನ್ಸಿ ಟೆಸ್ಟ್, ಯೂರಿನ್ ಟೆಸ್ಟ್ ಮನೆಯಲ್ಲೇ ಮಾಡೋದು, ಅದರಲ್ಲಿ ಟೆಸ್ಟ್ ಮಾಡಿದೆ. ಆಗ ನೆಗೆಟಿವ್ ರಿಸಲ್ಟ್ ಬಂತು. ತುಂಬ ಬೇಸರ ಆಯಿತು. ಅಂದರೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಮಾಡುವಾಗ ನೆಗೆಟಿವ್ ರಿಸಲ್ಟ್ ಬರುವಾಗ ತುಂಬ ಬೇಸರ ಆಯಿತು, ಡಿಪ್ರೆಷನ್ ಕೂಡ ಆಗ್ತಿತ್ತು. ಆದರೆ ಏನು ಮಾಡೋದು, ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡುವಾಗ ಅವರು ಹೇಳಿದ್ರು, ಪರವಾಗಿಲ್ಲ, ಈಗ ನಾವು ಕೂಲ್ ಮೈಂಡಲ್ಲಿ ಇರುವ, ನೆಕ್ಸ್ಟ್ ಮಂತ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿಬಿಟ್ಟು ಏನು ಮಾಡೋದು ಅಂತ ನೋಡುವ ಅಂತ ಹೇಳಿದರು. ಸೊ ನಾನು 27, 28 ಹಾಗೆ ಟೆಸ್ಟ್ ಮಾಡಿದರೆ ನೆಗೆಟಿವ್ ರಿಸಲ್ಟ್ ಬಂದಿತ್ತು. ಸೊ ಒಂದು 29, 30th ಆಗುವಾಗ ನನಗೆ ತುಂಬ ಅಂದರೆ ಅಬ್ಡಾಮೆನ್, ಲೋವರ್ ಅಬ್ಡಾಮೆನ್ ಪೇನ್, ಅಂದರೆ ಪೀರಿಯಡ್ಸ್ ಆಗಲಿಕ್ಕೆ ಮೊದಲ ದಿವಸ ನಿಮಗೆ ಹೇಗೆ ಪೇನ್ ಇರ್ತದೆ, ಸೊಂಟ ನೋವು, ಹೊಟ್ಟೆ ನೋವು ಹಾಗೆಲ್ಲ ಇತ್ತು. ಸೊ ನಾನು 100% ಶೂರ್ ಆಗಿದ್ದೆ ನನಗೆ ನೆಕ್ಸ್ಟ್ ಡೇ ಪೀರಿಯಡ್ಸ್ ಆಗ್ತದಂತ. ಓಕೆ, ಏನು ಮಾಡ್ಲಿಕ್ಕಾಗ್ತದೆ ಅಂತ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಸೊ 30th ಕೂಡ ಆಯಿತು, ಹೊಟ್ಟೆ ನೋವೆಲ್ಲ ಇತ್ತು, ಆದರೂ ನನಗೆ ಪೀರಿಯಡ್ಸ್ ಆಗ್ತಿಲ್ಲ. ಅದೇ ಟೈಮಲ್ಲಿ ಇಲ್ಲಿ ದುಬೈಯಲ್ಲಿ ನಮಗೆ ನ್ಯಾಷನಲ್ ಡೇ ಹಾಲಿಡೇಸ್ ಇತ್ತು, ಅಂದರೆ December 1 to 3 ಹಾಲಿಡೇಸ್. ಸೊ ನಾವು ಎಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದರೆ, ನಾವು ಒಮಾನಿಗೆ ಟ್ರಿಪ್ಪಿಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿ ಎಂಜಾಯ್ ಮಾಡಿಬಿಟ್ಟು ಬರುವ ಅಂತ ಅಂದ್ಕೊಂಡಿದ್ವಿ. ಆಗ ಮೈಂಡ್ ಕೂಡ ಸ್ವಲ್ಪ ಫ್ರೆಶ್ ಆಗ್ತದೆ ಅಂತ ಅಂದ್ಕೊಂಡಿದ್ವಿ. ಹಾಗೆಯೇ ನಾವು ಒಮಾನಿಗೆ ಹೋದ್ವಿ. ಅಲ್ಲಿ ಸ್ಟೇ ಆಗಿಬಿಟ್ಟು ರೆಸಾರ್ಟಲ್ಲಿ ಚೆನ್ನಾಗಿ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ವಾಪಸ್ ಬಂದ್ವಿ. ಅಂದರೆ 3rd night, 4th ನಮಗೆ ಆಫೀಸ್ಗೆ ರೆಸ್ಯೂಮ್ ಆಗಿ. ಸೊ 3rd night ನಾವು ಬರುವಾಗ ನನಗೆ ಶೀತ ಕೂಡ ಇತ್ತು, ಜ್ವರ ಕೂಡ ಇತ್ತು ಅಲ್ಲಿಂದ ಬರುವಾಗ. ಯಾಕಂತ ಹೇಳಿದರೆ ನಾವಲ್ಲಿ ಬೀಚಲ್ಲೆಲ್ಲ ತುಂಬ ಆಟಾಡಿ, ಅಂದರೆ ಆಗ ಕೂಲ್ ವೆದರ್ ಇತ್ತಲ್ಲ, ವಿಂಟರ್ ಇತ್ತು. ಸೊ ಆಗ ನೀರಲ್ಲೆಲ್ಲ ಆಟಾಡಿ ಫುಲ್ ಜ್ವರ ಎಲ್ಲ ಇತ್ತು ನನಗೆ. ಆನಂತರ ನಾವು ವಾಪಸ್ ಬಂದ್ವಿ ದುಬೈಗೆ. ಅವತ್ತು ನೈಟ್ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ನನಗೆ ಪೀರಿಯಡ್ಸೇ ಆಗಲಿಲ್ಲ. ನಾನು ಏನು ಆಗಲಿಲ್ಲ, ಆಲ್ಮೋಸ್ಟ್ 1 week ಆಯಿತು ಆಗಲಿಲ್ಲ ಅಂತ ಅಂದ್ಕೊಂಡೆ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಇನ್ನೊಮ್ಮೆ ನೋಡುವ, ಲಕ್ಕನ್ನು ಟ್ರೈ ಮಾಡುವ ಅಂತ ಮಾರ್ನಿಂಗ್ ಅವತ್ತು ನನಗೆ ಅಂದರೆ ಜ್ವರ ಇತ್ತು ಅಂತ ಹೇಳಿದಲ್ಲ, ನನಗೆ ನಿದ್ದೆನೇ ಬೀಳಲಿಲ್ಲ ಕರೆಕ್ಟಾಗಿ.
ಸೊ ಒಂದು 5:36 ಆಗುವಾಗ ಎದ್ದು ನಾನು ಟೆಸ್ಟ್ ಮಾಡಿದೆ. ನನಗೆ ಹೋಪ್ಸೇ ಇರಲಿಲ್ಲ, ಯಾಕಂದರೆ ಹೊಟ್ಟೆ ನೋವೆಲ್ಲ ಇತ್ತಲ್ಲ, ಮತ್ತು 10 ಡೇಸ್ ಆದರೂ ಪೀರಿಯಡ್ಸ್ ಆಗಲಿ, ಮೇ ಬಿ ನಾನು ಇನ್ನೊಮ್ಮೆ PCOD ಸ್ಟಾರ್ಟ್ ಆಯಿತಾ ಅಂತ ಹಾಗೆ ಅಂದ್ಕೊಂಡೆ. ಮತ್ತು ಟೆಸ್ಟ್ ಮಾಡಿ ನಾನು ನೋಡ್ತೇನೆ 2 ಪಿಂಕ್ ಲೈನ್ಸ್ ಇದೆ. ತುಂಬ ಖುಷಿ ಆಯಿತು ನನಗೆ. ಮತ್ತು ನಾನು ನನ್ನ ಹಸ್ಬೆಂಡಿಗೆ ಕೂಡ ಹೇಳಿದೆ, ಪೇರೆಂಟ್ಸಿಗೆಲ್ಲ ಹೇಳಿದೆ. ಆನಂತರ ಡಾಕ್ಟರಿಗೆ ಕೂಡ ಫೋಟೋನ ಸೆಂಡ್ ಮಾಡಿದೆ. ಅವರು ಕೂಡ ಹೇಳಿದರು ಇದು ಪಾಸಿಟಿವ್ ಅಂತ. ಆದರೆ ಏನಂತ ಹೇಳಿದರೆ, ಪಾಸಿಟಿವ್ ರಿಸಲ್ಟ್ ಬಂದ ತಕ್ಷಣ ನಾವು ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ, ಬೀಟಾ HCG ಅಂತ. ಸೊ ಅವರು ರೇಂಜನ್ನು ನೋಡ್ತಾರೆ. ಸೊ ಇಷ್ಟಿಷ್ಟು ರೇಂಜ್ ಇರಬೇಕು. ಆನಂತರ 1 ವೀಕ್ ಆದ ನಂತರ ಇನ್ನೊಮ್ಮೆ ನೀವು ಬೀಟಾ HCG ಟೆಸ್ಟನ್ನು ರಿಪೀಟ್ ಮಾಡಬೇಕು. ಸೊ ನಮಗೆ ಲಾಸ್ಟ್ ವೀಕಲ್ಲಿ ಎಷ್ಟು ರೇಂಜ್ ಇರ್ತದೆ ಅದಕ್ಕಿಂತ ಡಬಲ್ ಆಗಿರಬೇಕು ನೆಕ್ಸ್ಟ್ ವೀಕ್ ಆಗುವಾಗ. ಆನಂತರ 1 ವೀಕ್ ಬಿಟ್ಟು ಅವರು ಸ್ಕ್ಯಾನ್ ಮಾಡ್ತಾರೆ ನಿಮಗೆ, ಟ್ರಾನ್ಸ್ವಜೈನಲ್ ಸ್ಕ್ಯಾನ್. ಸೊ ಅದರಲ್ಲಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕ್ಯಾನ್. ಯಾಕಂತ ಹೇಳಿದರೆ ಕೆಲವರಿಗೆ ಪ್ರೆಗ್ನೆನ್ಸಿ ರಿಸಲ್ಟ್ ಪಾಸಿಟಿವ್ ಬರ್ತದೆ, ಬೀಟಾ HCG ಕೂಡ ರೇಂಜ್ ಕರೆಕ್ಟಾಗಿರ್ತದೆ. ಆದರೆ ಏನಂತ ಹೇಳಿದರೆ ಈ ಟ್ಯೂಬಲ್ಲಿ ಕೆಲವೊಮ್ಮೆ ಫೀಟಸ್ ಎಲ್ಲ ಇರ್ತದೆ. ಸೊ ಅದು ಏನು ಮಾಡಲಿಕ್ಕಾಗಲ್ಲ, ಟರ್ಮಿನೇಷನ್ ಮಾಡಲೇಬೇಕಾಗ್ತದೆ. ಸೊ ಅದಕ್ಕೆ ಅವರ ಸ್ಕ್ಯಾನ್ ಮಾಡೋದು. ನನ್ನ ಬೀಟಾ HCG ಫಸ್ಟ್ ಲೆವೆಲ್ ಕೂಡ ರೇಂಜ್ ಕರೆಕ್ಟ್ ಇತ್ತು. ನೆಕ್ಸ್ಟ್ 1 ವೀಕ್ ಬಿಟ್ಟು ಮಾಡಿದೆ, ಆಗ ಕೂಡ ಅದು ಡಬಲ್ ಆಗಿತ್ತು. ಆನಂತರ ನಾನು 1 ವೀಕ್ ಬಿಟ್ಟು ಡಾಕ್ಟ್ರ್ ಹತ್ರ ಹೋದೆ. ಅವರು ಟ್ರಾನ್ಸ್ವಜೈನಲ್ ಅಲ್ಟ್ರಾಸೌಂಡ್ ಮಾಡುವಾಗ ಓಕೆ, ನಾರ್ಮಲ್ ಕರೆಕ್ಟ್ ಪೊಸಿಷನಲ್ಲಿ ಯೂಟ್ರಸ್ ಒಳಗೇ ಇದೆ ಫೀಟಸ್ ಅಂತ ಅವರು ಕನ್ಫರ್ಮ್ ಮಾಡಿದರು. ಸೊ ಇದು ನನ್ನ ಸ್ಟೋರಿ. ಯಾರೆಲ್ಲ ಬೇಬಿಗೆ ಟ್ರೈ ಮಾಡ್ತಿದ್ದೀರಿ ಆದರೂ ನಿಮಗೆ ಸಕ್ಸಸ್ ಸಿಗ್ತಿಲ್ಲ, ಅಂದರೆ ಪಾಸಿಟಿವ್ ರಿಸಲ್ಟ್ ಬರ್ತಿಲ್ಲ, ನೀವು ಸ್ಟ್ರೆಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಆಗ್ತದೆ, ನೀವು ನಿಮ್ಮ ಬಾಡಿಯನ್ನು ಬಿಲೀವ್ ಮಾಡಿ. ಒಂದು ಸಲ ನೀವು ಡಾಕ್ಟ್ರ್ ಹತ್ರ ಹೋಗಿ ಹೇಳಿ ನೀವು ಯಾವಾಗ ದಿನ ಟ್ರೈ ಮಾಡ್ತಿದ್ದೀರಿ. ಅವರು ನಿಮಗೆ ಟೆಸ್ಟನ್ನು ಬರೆದು ಕೊಡ್ತಾರೆ, ಅದನ್ನು ಮಾಡಿಸಿ. ನೀವು ಮಾತ್ರ ಅಲ್ಲ, ನಿಮ್ಮ ಹಸ್ಬೆಂಡ್ ಕೂಡ ಹೋಗಬೇಕು. ಅವರ ಸ್ಪರ್ಮ್ ಅನಾಲಿಸಿಸ್, ಸ್ಪರ್ಮ್ ಕೌಂಟ್, ಮಾರ್ಟಿಲಿಟಿ ಅದೆಲ್ಲ ನೋಡಬೇಕಾಗ್ತದೆ. ಸೊ ಇದೆಲ್ಲ ಮಾಡಿ ಸ್ಟ್ರೆಸ್ ಲೆವೆಲನ್ನು ಕಡಿಮೆ ಮಾಡಿ. ಮತ್ತು ಒಳ್ಳೆ ಡಯಟ್ ಫುಡ್ ಅಂತ ಹೇಳಿದರೆ ನೀವು ಉಪವಾಸ ಇರಲಿಕ್ಕೆ ಹೇಳೋದಲ್ಲ, ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ಮತ್ತು ನೀರೆಲ್ಲ ಜಾಸ್ತಿ ಕುಡಿಬೇಕು. ಹಾಗೆಯೇ ನೀವು ಅಂದರೆ ಈಗ ಆಫೀಸ್ಗೆ ಹೋಗ್ಬಿಟ್ಟು ಮನೆ ಕೆಲಸ ಮಾಡ್ತೀರಿ, ಆನಂತರ ನಿಮಗೆ ಟಯರ್ಡ್ ಆಗ್ತದೆ, ಅದು ಗೊತ್ತಾಗ್ತದೆ. ನನಗೆ ಕೂಡ ನಾನು ಫೇಸ್ ಮಾಡಿದ್ದೇನೆ. ಆದರೂ ಕೂಡ ಅದು ಎಷ್ಟು ಕೂಡ ಏನಫ್ ಆಗಲ್ಲ ನಿಮ್ಮ ಬಾಡಿಗೆ. ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಸೊ ನೀವೆಂತ ಹೇಳಿದರೆ ಒಂದು ಯೋಗ ಕ್ಲಾಸ್ ಅಥವಾ ಜಿಮ್ ಅವ್ರ ಜೊತೆ ಕೂಡ ಮಾಡಿ. ಆದರೆ ಏನು ಹೇಳೋದು ಅಂತ ಹೇಳಿದರೆ, ಯೋಗ ಕ್ಲಾಸ್ ನೀವು ಜಾಯಿನ್ ಆದರೆ ತುಂಬ ಒಳ್ಳೆಯದು. ಅಂದರೆ ಅದರಲ್ಲಿ ಮೆಡಿಟೇಷನ್ ಅದೆಲ್ಲ ಮಾಡಿದರೆ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗ್ತದೆ. ಮತ್ತೇನಂತ ಹೇಳಿದರೆ, ಈ ಸೊಸೈಟಿಯಲ್ಲಿ ತುಂಬ ನೆಗೆಟಿವ್ ಮಾತಾಡುವವರು ಜಾಸ್ತಿ ಇದ್ದಾರೆ, ಪಾಸಿಟಿವ್ ಮಾತಾಡುವವರು ಕಡಿಮೆನೇ ಇದ್ದಾರೆ. ಅಂದರೆ 100%ಅಲ್ಲಿ 10% ಪಾಸಿಟಿವ್ ನಿಮಗೆ ಹೇಳ್ತಾರೆ, ಮತ್ತು 90% ನೆಗೆಟಿವ್ ಮಾತಾಡ್ತಾರೆ. ಆದರೆ ಅದನ್ನೆಲ್ಲ ನೀವು ತಲೆಗೆ ತಗೊಳ್ಬಾರ್ದು. ಒಂದು ಕಿವಿಯಲ್ಲಿ ಕೇಳಿಬಿಟ್ಟು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡಬೇಕು. ನಿಮ್ಮ ಬಾಡಿ ಮೇಲೆ ವರ್ಕ್ ಮಾಡಿ, 100% ನಿಮಗೆ ರಿಸಲ್ಟ್ ಸಿಗ್ತದೆ. ಇನ್ನೊಂದೇನು ಅಂತ ಹೇಳಿದರೆ, ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು ಅಂದರೆ ಮದುವೆ ಆದ ನಂತರ ನೀವು ಈಗ ಅಬೌಟ್ 26-27 ಇಯರ್ಸಲ್ಲಿ ನಿಮಗೆ ಮದುವೆ ಆಗಿದೆ. ಸೊ ನಿಮಗೆ 4 to 5 ಇಯರ್ಸ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು, ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ಒಂದೊಂದು ರೀಸನ್ ಇರ್ತದೆ. ಹಾಗೆ ಅಂತ ಇರುವಾಗ ನೀವು AMH ಟೆಸ್ಟನ್ನು ಕಂಪಲ್ಸರಿಯಾಗಿ ಮಾಡಬೇಕು. ಗೈನಕಾಲಜಿಸ್ಟ್ ಹತ್ರ ಹೋಗಿ ಅವರು ನಿಮಗೆ ಹೇಳ್ತಾರೆ ಅಂತ ಮಾಡಬೇಕಂತ. ಈ AMH ಟೆಸ್ಟನ್ನು ಮಾಡಬೇಕು. AMH ಅಂತ ಹೇಳಿದರೆ ಅದು ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ. ಅದರಲ್ಲಿ ನಿಮ್ಮ ಓವರಿಯನ್ ರಿಸರ್ವ್ ಎಷ್ಟಿರ್ತದೆ ಅಂತ ಗೊತ್ತಾಗ್ತದೆ. ಈ ಓವರಿಯನ್ ರಿಸರ್ವ್ ಅಂತ ಹೇಳಿದರೆ, ಈಗ ಒಂದು ಹೆಣ್ಣು ಮಗು ಹುಟ್ಟುವಾಗ ಇಷ್ಟೇ ಓವರಿಸಲ್ಲಿ ಇಷ್ಟೇ ಎಗ್ಸ್, ಅಂದರೆ ಮಿಲಿಯನ್ಸ್ ಆಫ್ ಎಗ್ಸ್ ಇರ್ತದೆ. ಆ ಮಗು ಒಂದು 13-14 ಇಯರ್ಸಿಗೆ ಹೋಗುವಾಗ ಪೀರಿಯಡ್ಸ್ ಆಗ್ತದಲ್ಲ, ಸ್ಟಾರ್ಟ್ ಆಗ್ತದೆ. ಸೊ ಎವ್ರಿ ಮಂತ್ ಐದರ್ ರೈಟ್ ಆರ್ ಲೆಫ್ಟ್ ಓವರಿಂದ ಎವ್ರಿ ಮಂತ್ ಒಂದು ಎಗ್ ರಿಲೀಸ್ ಆಗ್ತದೆ. ಸೊ ಈ ಮಿಲಿಯನ್ಸ್ ಆಫ್ ಎಗ್ ಎಷ್ಟು ರಿಸರ್ವ್ ಇರ್ತದಲ್ಲ, ಎವ್ರಿ ಮಂತ್ ಎಗ್ ರಿಲೀಸ್ ಆಗಿಬಿಟ್ಟು ಅದು ಕಡಿಮೆ ಆಗ್ತಾ ಹೋಗ್ತದೆ. ಸರ್ಟೆನ್ ಏಜ್ ಅಂತ ಹೇಳಿದರೆ ಒಂದು 50-55 ಇಯರ್ಸಿಗೆ ಹೋಗುವಾಗ ಅವರಿಗೆ ಮೆನೋಪಾಸ್ ಆಗ್ತದೆ. ಅಂದರೆ
ಎಗ್ಸ್ ಕಂಪ್ಲೀಟಾಗಿ ಮುಗ್ದಿರ್ತದೆ ಓವರೀಸಲ್ಲಿ. ಆನಂತರ ಫರ್ಟಿಲಿಟಿ ಇರಲ್ಲ, ಪ್ರೆಗ್ನೆಂಟ್ ಆಗಲಿಕ್ಕೆ ಆಗಲ್ಲ. ಹಾಗೆಯೇ ಒಂದು 35 to 40 ಇಯರ್ಸ್ ಆಗುವಾಗ ಎಗ್ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಾ ಬರ್ತದೆ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಟೆಸ್ಟನ್ನು ಮಾಡಿಬಿಟ್ಟು ಎಷ್ಟು ವರ್ಷವರೆಗೆ ನಿಮಗೆ ಅಂದರೆ ಮಕ್ಕಳು ಬೇಡ ಪ್ಲ್ಯಾನಿಂಗ್ ಮಾಡ್ಬೋದು ಅಂತ ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾರೆಲ್ಲ ಟ್ರೈ ಮಾಡ್ತಿದ್ದೀರಾ ಅವರಿಗೆ ಆಲ್ ದ ಬೆಸ್ಟ್. ಆದಷ್ಟು ಬೇಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗಲಿ ಅಂತ ನಾನು ಪ್ರೇ ಮಾಡ್ತೇನೆ ನಿಮಗೋಸ್ಕರ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.